ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ನಾವಂತೂ ಬೆಳಿಗ್ಗೆ ಎದ್ದ ತಕ್ಷಣ ರೂಟೀನ್ ಸ್ಟಾರ್ಟ್ ಆಗೈತಿ. ಇಲ್ಲಿ ಮಳೆ ಮಾಡಿ ನೋಡ್ರಿಪ್ಪ, ಫುಲ್ಲು ಮಳೆ ಮಾಡಿ ಎಷ್ಟು ಮಾಡಾಗೈತಿ ಅಂತ ಹೇಳಿದ್ರೆ ಆ ನಮ್ನಿ ಮಾಡಾಗೈತಿ. ನಮ್ಮ ಮನೆಯವ್ರದ್ದು ಪಾಪ ಅರ್ಜೆಂಟ್ ಕೆಲಸ ಐತೆ ಅಂತೀರಿ, ಸ್ವಲ್ಪ ತೊಳೆದೈತೆ ಅಂತ ಹೋಗ್ಬರ್ತೀನಿ ನಾನು ಕೆಲಸದ ಮ್ಯಾಗ. ಕತ್ಲಾಗ್ಬಿಟ್ಟೈತ್ರಿ ಮಳೆ ಮಾಡಿ ಎಲ್ಲ ಪೂರ. ನೋಡ್ರಿ ಯಾವ ಥರ ಮೋಡಾಗಿದೆ. ಟೈಮ್ ಆಲ್ರೆಡಿ 9 ಗಂಟೆ ಆಗಿ ಹೋತೈತ್ರಿ, 9:30 ಆಗೈತೆ. ವಾತಾವರಣ ನೋಡಿ, ತಂಪು ವಾತಾವರಣ ಚಲೋ ಅನ್ಸಾಕೈತ್ರಿ. ಸೆಕೆ ಎಲ್ಲ ಸಾಕಪ್ಪ ಅನ್ಸ್ಬಿಟ್ಟೈತೆ. ಇದೆ ನೋಡ್ರಿಪ್ಪ ನಮ್ಮ ಮನೆಯವ್ರು ಹಿಡಿದ ಕೆಲಸ ರೀ. ಎಷ್ಟು ದೊಡ್ಡದಿದೆ ರೀ. ಒಳಗಿಂದ ಏನಲ್ಲಂತ್ರಿ, ಹೊರಗಿನ ಕೆಲಸ ಮಾಡಾಕತ್ತಾರ ರೀ ಇವರು. ಸುಮ್ಮನೆ ನನಗೆ ಹಂಗೆ ಕರ್ಕೊಂಬಂದಾರ್ರಿ. ಇದು ಕಾಂಪೌಂಡಿಂದ ಅದೆಲ್ಲ ಮಾಡಿ ಮುಗಿಸ್ಯಾರೇನ್ರಿ. ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಹಚ್ಚಾರ ನೋಡ್ರಿ. ಗೇಟಿಗೆ ಹಚ್ಬೇಕಂತ್ರಿ ನಮ್ಮ ನೀರಿಗೆ. ಗೇಟಿಗೆ ಹಚ್ಚಾಕತ್ರ ಈ ಕೆಲಸ ಮಾಡೋರು ಬರಾಕತ್ತಾರ. ಇನ್ನೂ ಒಂದಿಬ್ರು ಅವ್ರು ಬಂದಮೇಲೆ ಅಲ್ಲೇನೋ ಮ್ಯಾಲೆ ಎಲ್ಲ ಕಿಟಕಿಗೆ ಹಚ್ಬೇಕಂತ್ರಿ. ಅಲ್ರಿ ಮಳೆ ನೋಡೋಕೆ ಅಂತ ಹಚ್ಬೇಕಿಲ್ರಿ. ಮಳೆ ಮಾಡಿ ಫುಲ್ ಏರ್ ಬಂತ್ರಿ. ಮತ್ತು ನೀವು ಹಚ್ಚಿದ್ದೆಲ್ಲ ತೊಳ್ಕೊಂಡು ಹೋಗ್ಬಾರ್ದು ನೋಡ್ರಿ. ಹಾಂ ನಡೀತೆ. ಗೋಲ್ಡನ್ ಕಲರಿಂದ ಮಳೆ ನೋಡ್ರಿಪ್ಪ, ಇಲ್ಲಿ ಫುಲ್ಲು ಜೋರ ಬಂತ್ರಿ. ನಮ್ಮ ಮನೆಯವ್ರು ಅದನ್ನ ಪೇಂಟ್ ಹಚ್ಚದ್ಬಿಟ್ಟು ಬಂದ್ರಿ. ಯಾಕಂದರೆ ಮಾಡಾಗಿದ್ದನ್ನ ಆ ಥರ ಮೋಡ ಆಗ್ಬಿಟ್ಟೈತ್ರಿ. ನೋಡ್ರಿ ಎಷ್ಟು ಜೋರು ಬಂತ್ರಿ. ಕೆಲಸ ಕ್ಯಾನ್ಸಲ್ ಆದ್ರಿಪ್ಪ. ಯಾಕಂತೇಳಿದ್ರೆ ಅದು ಪೇಂಟ್ ಬೇಡ ಅಂತ ಹೇಳಕತ್ತೀರಿ. ಪೇಂಟ್ ಹಚ್ಚ ಸಂಬಂಧ ಹಚ್ಚಿ ಕೂತ್ಕೊಂಡ್ರೆ ಅದು ಮಳೆಗೆಲ್ಲ ತೊಳ್ಕೊಂಡು ಹೋಗ್ಬಿಡ್ತದೆ. ಯಾಕಂದ್ರೆ ಇನ್ನೂ ಫುಲ್ಲು ಮಾಡೈತ್ರಿ, ಮಿಂಚು ಬರತೈತಿ. ಹಾಗಾಗಿ ನಾವು ಮನೆಗೆ ಹೋಗಾಕತ್ತೀವ್ರಿಪ್ಪ. ಗಾಡಿ ತೊಗೊಂಬಂದಿದ್ರಿ ಬರುವಾಗ. ಮತ್ತು ಅವ್ರಿಗೆ ಲೇಬರ್ಗಳಿಗೆ ಬಾ ಅಂತ ಹೇಳಿದ್ರಲ್ರಿ. ಈಗ ಅವ್ರಿಗೆ ಗಾಡಿ ತೊಗೊಂಡು ನಮ್ಮ ಮನೆ ಕಡೆ ನಿಲ್ಲಿಸ್ಬಿಡ್ರಿಪ್ಪ, ನಾವೇ ನಡ್ಕೊತ ಹೋಗ್ತೀವಿ ಅಂತ ಹೇಳಿದ್ರಿ. ಹಾಗಾಗಿ ನಾವೇ ನಡ್ಕೊತ ಹೋಗಾಕತ್ತೀವ್ರಿ. ಈಗ ಹೋಗ್ಬರ್ತೀಯ? ಹೌದಪ್ಪ, ಫುಲ್ಲು ಮಳೆ ಮಾಡ್ಬಿಡು. ಹೋಗಿ ಹಂಗೆ ಅದು ಹುಷಾರಂತ ಹೋಗಿ. ಮಳೆ ಮಾಡೈತಿ ಈಗ ಅದನ್ನ. ಆಯ್ತು. ಹೋಗಿ ಬಾ. ತೀರ ಅಂದ್ರು ಅಲ್ಲನಕೈತಿ ಅವತ್ತೊಂದು ಜನ. ಕರೆಂಟೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತಿ. ರೀಪ ಚೌಳಿಕಾಯಿ ಪಲ್ಯ ಮಾಡಾಕತ್ತಾಳ್ರಿ. ನಮ್ಮನ್ನ ಮದುವೆ ಹೋಗಕ್ಕೆ ರೆಡಿ ಆಗ್ಯಾನನ್ರಿ. ಅರ್ಶಿಯ ಬಾಂಡೆ ತಗೊಳಕತ್ತಾಳ್ರಿ. ಮಳೆ ಬರಾಕೈತೆ ಅದೊಂದು ದೊಡ್ಡದೊಂದು ಛತ್ರಿ ಇಟ್ಕೊಂಡ್ರಿ. ತೊಳಿತೀನೋ ಅಂದ್ರೆ ಬೇಡಂತ್ರಿ. ನಾನು ತೊಳ್ಕೊಂಬರ್ತೀನಿ ಹೋಗ್ಬಂದ್ಲ. ತೊಳ್ಕೊಂಬಾರ್ವಂತೆ ಬಂದೆ ನಾನು. ರೊಟ್ಟಿ ಮಾಡೈತಿ. ರೊಟ್ಟಿ ಮಾಡಿ ನಾ ಈಗ ಒಂದಿಷ್ಟ ಅವನ್ ಮಾಡಿ ಮನೇನ. ನಾನು ಸ್ವಲ್ಪ 10 ಮಿನಿಟ್ ಹೋಗ್ಬರ್ತೀನಿ. ಇದನ್ನು ಹಾಕೊಟ್ಟು ಬಂದೀನಿ ಜಿಮ್ಕಿ. ಅದು ಏನೋ ಆಗಿತ್ವ, ಸ್ವಲ್ಪ ರಿಪೇರ್ ಮಾಡ್ರಿ ಅಂತ ಹೇಳ್ದ. ಮಾಡ್ಯಾರ ಎಲ್ಲ ನೋಡ್ತೀನಿ. ಮಾಡಕ್ ಬಂದ್ರ ಮಾಡ್ತೀನಿ ಅಂತ ಹೇಳಿದ್ರ ಅವ್ರ. ಇಲ್ಲ ತಂದ್ರೆ ಇಲ್ಲ ರೀ ಅಂತ ಹೇಳ. ಹಂಗಾಗಿ ನೋಡ್ತೀನಿ. ಮಾಡ್ಲಂದ್ರೆ ಇಸ್ಕೊಂಡ್ರ ಬರ್ತೀನಿ, ಮಾಡಿದ್ರು ಇಸ್ಕೊಂಡ್ಬರ್ತೀನಿ. ನೀವ್ ಮಾಡ್ತೇವೆ ಇಷ್ಟು ರೊಟ್ಟಿನ? ಮಳಿ ನಿಂತ್ಕೊಂತ ಇಲ್ಲ ಮೊದಲ? ನಿಂತೈತೇನ? ಹೋಗಿ ಬರ್ತೀನಿ ತಾಯಿ. ಅಂಗಡಿಗೆ ಹೋಗಿ ಬಂದೆ ರೀ. ಹೋಗಿ ಬಂದು ಇವಾಗ ಆರಿಪ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಲ್ರಿ. ಊಟ ಮಾಡತ್ತೀನಿ ರೀ ಈಗ. ಇನ್ನಲ್ಲಮ್ಮ ನೀವು ಆರಿಪ? ಆಮೇಲೆ ಅಂತೀರಿ. ನೀನು ಅರ್ಶಿಯ? ಆಮೇಲೆ ಅಂತೀರ? ಇಲ್ಲಿ ನೋಡ್ರಿ, ಇವಾಗ ಮಮ್ಮಿ ಚಪಾತಿ ತೊಗೊಂಬಂದಿದ್ರಿ ಪನ್ನೀನೆ. ಅದು ನೆನಪಾಗಿಲ್ಲ ಕೊಡಕ್ಕೆ, ಹಂಗೆ ಇಟ್ಬಿಟ್ಟಿದ್ವಿ. ಸೊ ಹಾಗಾಗಿ ಈಗ ಖಡಕ್ಕಾಗ್ಯಾವು, ಯಾರು ತಿನ್ನೋದು ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಗುಲಾಬ್ ಜಾಮೂನ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಚಪಾತಿನ ತೆಗ್ದೇನಿ ರೀ. ಮಿಕ್ಸಿ ಮಾಡ್ಕೊಂಡೇನಿ ರೀ. ಮಿಕ್ಸಿ ಮಾಡಿ ಇದಕ್ಕೆ ಹಾಲು ಹಾಕಿ ಒಂದು 10 ನಿಮಿಷ ನೆನೆಸಾಕಿದ್ದೀನಿ ರೀ ನಾನು. ನೆನ್ನಿದೆ. ಆಮೇಲೆ ಇಲ್ಲಿ ನಾನು ಪಾನಕ ಮಾಡ್ಕೊಳತ್ತಿದ್ದೆ. ಈಗ ಸಕ್ಕರೆ ನೀರು ಹಾಕೀನಿ, ಕುದಿಯತೈತಿ. ಏಲಕ್ಕಿ ಕಾಯಿ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ್ರಿ. ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಿದ್ರೆ ಸಾಕು. ಪಾನಕಕ್ಕೆ ನಿಂಬೆಹಣ್ಣು ಹಿಂಡಿದ್ರೆ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಸ್ವೀಟಾಗಿ ಚಲೋ ಆಕೈತಿ. ಹಾಗಾಗಿ ಇವಾಗ ಸಕ್ಕರೆ ಎಲ್ಲ ಕರಗ್ಲಿ ಅದ್ರ ಫಸ್ಟಿಗೆ. ಇಲ್ಲಿ ನೋಡ್ರಿ, ಇವಾಗ ಪಾನಕ ಕುದಿಯತೈತಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ನಾನು ಎಣ್ಣೆ ಕಾಯ್ಕಿಟ್ಟಿನಿ. ಎಣ್ಣೆ ಬಿಸಿ ಆಗಲಿ ರೀ.
ಇಲ್ಲಿ ನೋಡ್ರಿ ಇವಾಗ ಇದು ನಾನು 10 ನಿಮಿಷ ಒಂದು 15 ನಿಮಿಷ ಇಟ್ಟಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕೊಳ್ಳೋಣ್ರಿ, ಯಾವುದಾದ್ರೂ ಆಗಲಿ ಹಾಕ್ಕೊರಿ ನೀವು. ನನ್ನ ಕಡೆ ಅಮೂಲ ಮಿಲ್ಕ್ ಪೌಡ್ರ್ ಐತಿ, ಇದು ಹಾಕ್ಕೊಳತ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊಳ್ಳೋಣ್ರಿ. ಇಲ್ಲ ಐತೆ ನೋಡ್ರಿ, ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ್ರಿ, ಯಾಕಂದ್ರೆ ಭಾಳ ಇದಾಕೈತಿದ. ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದು. ಇಲ್ಲಿ ನೋಡ್ರಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡೀನಿ. ಇವಾಗ ಕೈಗೆ ಅಂಟ್ಕೊಂತೈತಲ್ಲ ರೀ ಇದು, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ದೊಳಗೆ ಗುಲಾಬ್ ಜಾಮೂನ ಮಾಡ್ಕೊಂಡು ಇಟ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಸೈಜ್ಲಿಂತ್ರ ಇದು ಉಂಡೆ ರೆಡಿ ಮಾಡ್ಕೊಂಡೀನಿ. ಇಲ್ಲಿ ಎಣ್ಣೆನೂ ಕಾದೈತಿ, ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ್ರಿ. ಇವಾಗ ಇಲ್ಲಿ ನೋಡ್ರಿ ಎಣ್ಣೆ ಚಲೋ ಕಾದೈತಿ, ನಾನು ಹಾಕ್ಕೊಂಡೀನಿ. ಇವಾಗ ಬ್ರೌನ್ ಕಲರ್ವರೆಗೂ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದು. ಇಲ್ಲಿ ನೋಡ್ರಿ ಇವಾಗ ಇದು ಬ್ರೌನ್ ಕಲರಿಗೆ ಬರತ್ತೆ. ಇವಾಗ ಇದನ್ನು ತೊಗೊಂಡು ಪಾನಕದೊಳಗೆ ಹಾಕ್ಬಿಡೋಣ್ರಿ. ಇಲ್ಲಿ ನೋಡ್ರಿ ಇವಾಗ ನಾನು ಪಾನಕದೊಳಗೆ ಹಾಕೀನಿ. ನಾನು ಪಾನಕ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇನಿ ರೀ, ಯಾಕಂತಂದ್ರೆ ಭಾಳ ಅದಾವಲ್ಲ ಗುಲಾಬ್ ಜಾಮೂನ್, ಹಾಗಾಗಿ ಇವಾಗ ಮತ್ತು ಗುಲಾಬ್ ಜಾಮೂನ ರೆಡಿ ಮಾಡ್ಕೊಂಬಿಡೋಣ್ರಿ. ಇವಾಗ ಇಲ್ಲಿ ನೋಡ್ರಿ ನಾನು ಮತ್ತು ಇದ್ರೊಳಗೆ ಹಾಕೀನಿ. ಎಣ್ಣೆ ಮಸ್ತ್ ಕಾದೈತಿ, ಇಲ್ಲಿ ನೋಡ್ಬೋದು ನೀವು. ಆಗಲೇ ಬ್ರೌನ್ ಕಲರಿಗೆ ಬರತ್ತಾವೆ, ಚಲೋ ಬ್ರೌನ್ ಕಲರಿಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಇದು. ಆಮೇಲೆ ಇದು ನಾವು ಪಾನಕದೊಳಗೆ ಹಾಕಿ ಒಂದು 3 ರಿಂದ 4 ತಾಸುವರೆಗೂ ನಾವು ಪಾನಕದೊಳಗನೆ ಬಿಡ್ಬೇಕ್ರಿ. ಯಾಕಂತಂದ್ರೆ ಗುಲಾಬ್ ಜಾಮೂನ್ ಒಳಗೆ ಪಾನಕ ಎಲ್ಲ ಹೋಗಿ ಮಸ್ತ್ ಆಗ್ಬೇಕ್ರಿ, ಅದರ ರಸಭರಿತವಾಗಿ ಗುಲಾಬ್ ಜಾಮೂನ್ ಆಗ್ಬೇಕು. ಹಾಗಾಗಿ ಇದು ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೊಂಡು ಹರಿಪಾ, ನಾನಂತೂ ಮಕ್ಕೊಂಡ್ಬಿಟ್ಟಿದ್ನಮ್ಮ ಸ್ವಲ್ಪ ಹೊತ್ತು. ನೀ ಏನು ಮಾಡ್ದಿ? ಗುಲಾಬ್ ಜಾಮೂನ್ ಗೋಲ್ ಗೋಲ್ ಗುಲಾಬ್ ಜಾಮೂನ್ ನೀವು? ಈ ಸಲ ಗೋಲ್ ಗೋಲ್ ಮಾಡಿದೆ. ಅದೇನೋ ಸ್ವಲ್ಪ ಡಾರ್ಕ್ ಆಗ್ಬೇಕೈತೆ ನಾವು, ಏನಷ್ಟು ಭಾಳ ಡಾರ್ಕ್ ಆಗ್ಬಿಟ್ಟವ. ಇನ್ನೂ ಡಾರ್ಕ್ ಆಗ್ಬೇಕಾ? ಡಾರ್ಕ್ ಆಗಿ ಇನ್ನು ಹಾಕವು. ಹೌದನ? ಚೆನ್ನಾಗಿತ್ತು. ಸ್ವಲ್ಪ ನೆನಿಲೆ ಹೋಗ್ತದಿಲ್ಲ, ಎಲ್ಲ ರಸ ಹೀರ್ಕೊಂಡು ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು. ಏನಾಗೈತೆ ಅದು? ಆಗಲೇ ಆಗೈತೆ ನಂದು. ಇದನ್ನು ತೊಗೊಂಡು ನೋಡಿ ಬಿಸಿತ ಅದು ಹಾಕ್ಬಿಟ್ಟೆ ನಾನು. ಬಿಸಿದು ಹಾಕ್ಬಿಟ್ಟೆನ? ಆಯ್ತು, ಮೇಗಿನ ಚೊಕ್ಕಳಿ ಬಂದೈತಿ, ಒಳಗಿಂದ ಹಂಗೈತೆ ಅದು. ಹೆಂಗೈತೆ? ಮಸ್ತ್ ಆಗೈತೆ. ಇನ್ನೂ ಹೋಗ್ಬೇಕು ರಸ. ಮುಚ್ಚಿಬಿಡು, ಮುಚ್ಚ. ಹರಿಪ, ಚುಮ್ಮರಿ ಪಾರ್ಟಿ ಸಾಯಂಕಾಲ ಸ್ನ್ಯಾಕ್ಸನ ಯಾರು ತಗೊಂಬಂದ್ರೆ? ತಗೊಂಬಂದು ತಿನ್ನಾಕತ್ತಾರ ಮತ್ತೆ ಕುತ್ಕೊಂಡು. ಇಲ್ಲ ಅಮ್ಮಗನ ಹಾಕಿಟ್ಟಾಡ್ರಿ ಹರಿಪ, ತೊಗೊಂಡು ಹೋಗ್ತೀನಿ. ಚಾ ನೋಡಿ ಮದ ಒಂದು ಸ್ವಲ್ಪ ಚಾ ಕೊಡು. ಚಾನು ಚುಮ್ಮರಿ ಮಿರ್ಚಿ ತೊಗೊಂಡು ಹೋಗ್ತೀನಿ. ಇವಾಗ ನೋಡ್ರಿಪ್ಪ ಫ್ರೆಂಡ್ಸ್, ನಾವು ಮಾಡಿದಂಥ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೋದಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.